ಇಡೀ ಕರ್ನಾಟಕಕ್ಕೆ ಎರಡನೇ ಸ್ಟುಡಿಯೋ ಇದು, ಇಡೀ ಕರ್ನಾಟಕಕ್ಕೆ. ಓ ಸೂಪರ್. ಬೆಂಗಳೂರು ಬಿಟ್ಟರೆ ಬಸರೂರು, ಇಡೀ ಕರ್ನಾಟಕಕ್ಕೆ. ಮಣ್ಣು ಹೊತ್ತದ್ರಿಂದ ಹಿಡಿದು ಇಲ್ಲ ಸ್ಪೀಕರ್ ಬಿಟ್ಟು ಮಾಡಿರೋರಿಗೂ ನಮ್ಮ ಟೀಮು ರವಿ ಸರ್ ಮೇನ್, ಯಾವ ಇಂಜಿನಿಯರು ಇಲ್ಲ. ಸೊ 8 ಕೋಟಿ ಮೇಲೆ ಆಯ್ತು ಈ ಸ್ಟುಡಿಯೋಗೆ. ನಾವಿವತ್ತು ಖ್ಯಾತ ಸಂಗೀತ ನಿರ್ದೇಶಕರು ರವಿ ಬಸ್ರೂರವರ ಸ್ಟುಡಿಯೋ, ಅದು ಬಸ್ರೂರಲ್ಲೇ ಇರುವಂಥದ್ದು. ಅಲ್ಲಿಗೆ ಬಂದಿದ್ದೀವಿ, ಸ್ಟುಡಿಯೋ ಒಳಗೆ ಬಂದಿದ್ದೀವಿ ಈಗ. ನಮ್ಮ ರವಿ ಅಣ್ಣಂದು ಸ್ಟುಡಿಯೋ ಭಾರಿ ಚಂದ ಉಂಟಾಯ್ತಾ, ಭಾರಿ ಖುಷಿ ಆಗತ್ತೆ. ಇಲ್ಲಿ ಬಂದ್ರೆ ಒಂದ್ಸಲ ನೋಡ್ಲೇಬೇಕು. ಅಲ್ಲ, ಈ ಮನೆ ಒಳಗೆ ಬಂದಿರೋ ಫೀಲಿಂಗ್ ಬರ್ತದೆ. ಇದು ನೋಡಿ ಪ್ರೋಗ್ರಾಮಿಂಗ್ ರೂಮ್. ಇದು ನಮ್ಮ KGF ಮೂವಿದೆಲ್ಲ ಮ್ಯೂಸಿಕ್ ಪ್ರೋಗ್ರಾಮಿಂಗ್ ಆಗಿದ್ದು ಇಲ್ಲೇ. ಅಂದರೆ ನೀವು ಅಂದ್ಕೊಳ್ಳಿ ಯಾವ ಲೆವೆಲಿಗಿದೆ ಈ ಸ್ಟುಡಿಯೋ ಅಂತ. ನಾರ್ಮಲಿ ನೋಡಿ ಎಲ್ಲ ಸೌಂಡ್ ಪ್ರೂಫ್ ಇರುತ್ತೆ ಇಲ್ಲಿ. ಹೊರಗಡೆ ಏನೇನು ನಡೆದ್ರು ಒಳಗಡೆ ಗೊತ್ತಾಗಲ್ಲ, ಅಷ್ಟು ಸೌಂಡ್ ಪ್ರೂಫ್ ಇರುತ್ತೆ, ವಾಲ್ಸಿಂದ ಹಿಡಿದು ಎಲ್ಲದು. ಇದು ಬಂದುಬಿಟ್ಟು CGI ಮತ್ತು ಕಲರ್ ಗ್ರೇಡಿಂಗಿಗೆ ಯೂಸ್ ಮಾಡೋಂಥ ರೂಮ್ ಇದು. ಇಲ್ಲಿ ನೋಡಿ ಪ್ರಾಜೆಕ್ಟರ್ ಇದೆ ಒಂದು. ಇಲ್ಲಿ ಕೂತ್ಕೊಂಡು ನಿಮಗೆ ಥಿಯೇಟ್ರಲ್ಲಿ ನೋಡಿದ ಎಕ್ಸ್ಪೀರಿಯನ್ಸೇ ಸಿಗುತ್ತೆ ಇಲ್ಲಿ, ಯಾಕಂದರೆ ಅದೇ ಥರ ಸರೌಂಡ್ ಸಿಸ್ಟಮ್ಸು ಎಲ್ಲ ಹಾಕಿದ್ದಾರೆ. ಸೊ ಇದು ನೋಡಿ ರವಿ ಸರು ಇಲ್ಲೇ ಕೂತ್ಕೊಂಡು ವರ್ಕ್ ಮಾಡೋದು, ಅವರ ವರ್ಕ್ ಸ್ಪೇಸ್ ಇದು. ನಂಗೆ ಥೀಮ್ ಎಲ್ಲ ತುಂಬ ಖುಷಿ ಆಯಿತು ನೋಡಿ ಹೆಂಗೆ ಇಟ್ಟಿದ್ದಾರೆ. ಆಮೇಲೆ ಪುಟ್ಟದಾಗಿ ಇಲ್ಲೊಂದು ಚಿಕ್ಕ ರೂಮ್ ಇದೆ ನೋಡಿ, ಇದು ಎಡಿಟಿಂಗ್ ಮತ್ತು ಎಫೆಕ್ಟ್ಸ್ ರೂಮ್ ಇದು. ಎಲ್ಲ ಸೌಂಡ್ ಏನಿದೆ ಲೈವ್ ಆಗಿ ನೀವು ಕ್ರಿಯೇಟ್ ಮಾಡಲಿಕ್ಕೆ. ಓಕೆ. ಒಂದು ಎಫೆಕ್ಟ್ಸ್ ವರ್ಕ್ ಏನಾದ್ರು ಇನ್ ಕೇಸ್ ಏನಾದ್ರು ಒಂದು ಗೆಜ್ಜೆ ಶಬ್ದ ಅಂತ ಅನ್ಕೊಳ್ಳಿ, ಬಟ್ ಆ ವಾಕಿಂಗ್ ಸ್ಟೈಲ್ ಏನಿದೆ ಅದನ್ನೇ ಈ ಸ್ಪೇಸ್ ಇದೆಯಲ್ಲ, ಇದಿಷ್ಟು ಇದನ್ನ ಎಫೆಕ್ಟ್ಸ್ ವರ್ಕಿಂಗ್ ಅಂತ ಮಾಡಿರೋದು. ಇದು ಪ್ಲೇನ್ ಇಲ್ಗಡೆ ಇದಿಷ್ಟು ಓಕೆ ಮಣ್ಣು, ಇದಕ್ಕೆ ಏನು ಹಾಕಿಲ್ಲ ಇದಕ್ಕೆ ಸ್ಟುಡಿಯೋ. ಅಂದ್ರೆ ಪ್ರತಿಯೊಂದು ಸೌಂಡ್ ಅನ್ನು ರೀಕ್ರಿಯೇಟ್ ಆಗಿ ಲೈವ್ ಮಾಡ್ತಿರಲ್ಲ, ಎಫೆಕ್ಟ್ಸ್ ವರ್ಕ್ ಅಂತ ಹೇಳಿದ್ರೆ ಅದೇ ಸೇಮ್. ಓಕೆ. ಅಂದ್ರೆ ಈಗ ಒಂದು ಕಾರು ಬಿಡ್ತಾ ಇದ್ರೆ ಸೇಮ್ ಅದೇ ತರ ಮಾಡ್ಬೇಕು ವಾಪಸ್ ಅಲ್ಲ. ಈಗ ಇನ್ ಕೇಸ್ ಒಂದು ಗೆಜ್ಜೆ ಶಬ್ದ ಇದ್ರೆ ವಾಕಿಂಗ್ ಅಲ್ಲಿ ಇದ್ರೆ ಇಲ್ಲಿ ಕೂತ್ಕೊಂಡು ಅದೇ ತರ ವಾಕಿಂಗ್ ಸ್ಟೈಲ್ ಅಲ್ಲೇ ಗೆಜ್ಜೆ ಶಬ್ದ ಮೂವ್ಮೆಂಟ್ ವಿಡಿಯೋ ನೋಡ್ಕೊಂಡು ಅದು ಸ್ವಲ್ಪ ಮಿಸ್ ಮ್ಯಾಚ್ ಆಯ್ತು ಅಂದ್ರೆ ಅದು ಫೀಲೇ ಹೊರಟೋಗ್ಬಿಡುತ್ತಲ್ಲ, ರೀ ಮಾಡ್ತಾ ಇರ್ಬೇಕು ಅದು. ಓಕೆ. ಏನೇನೇನು ಇದೆ ಮತ್ತೆ ಇದು ಎಫೆಕ್ಟ್ಸ್ ವರ್ಕಿಗೂ ಹೌದು, ಎಡಿಟಿಂಗ್ ಎರಡಕ್ಕೂ ನಾವು ಯೂಸ್ ಮಾಡ್ಕೊಂತೀವಿ. ಕೊನೆಯದಾಗಿ ಇಂಪಾರ್ಟೆಂಟ್ ಸೆಗ್ಮೆಂಟ್ ಇದೀಗ. ಬಾಗಿಲು ಹೆಂಗಿದೆ ನೋಡಿ, ಹೊರಗಡೆ ಬಾಂಬ್ ಇದ್ರೆ ಗೊತ್ತಾಗುತ್ತೆ ನಿಮಗೆ, ಒಳಗಡೆ ಸೌಂಡ್ ಕೇಳ್ತಿಲ್ಲ ಇಲ್ಲ ಅಂದ್ಕೊಂಡೆ ನಾನು, ಸೌಂಡ್ ಕೇಳ್ತಿಲ್ಲ. ಇದು ಮೇಯ್ನ್ ನೋಡಿ, ಒಂದು ಥಿಯೇಟ್ರೇ ಇದೆ ಇಲ್ಲಿ ಒಳಗಡೆ. ಇದು DTS ಸ್ಟುಡಿಯೋ. ಇಡೀ ಕರ್ನಾಟಕಕ್ಕೆ ಎರಡನೇ ಸ್ಟುಡಿಯೋ ಇದು, ಇಡೀ ಕರ್ನಾಟಕಕ್ಕೆ. ಓ ಸೂಪರ್. ಬೆಂಗಳೂರು ಬಿಟ್ಟರೆ ಬಸರೂರು, ಇಡೀ ಕರ್ನಾಟಕಕ್ಕೆ DTS ಸ್ಟುಡಿಯೋ. ಅದು ಡಾಲ್ಬಿ ಅಟಾಮಸ್. ಅಂದರೆ ಎಲ್ಲ ಜನ ಇಂಡಸ್ಟ್ರಿ ಜನ ಬಸರೂರು ಕಡೆ ಮುಖ ಮಾಡಲಿ ಅಂತೇಳಿ ಆ ವಿಷನ್ ಇಟ್ಕೊಂಡು ಮಾಡಿದ್ದಿದ್ದು. ಇವಾಗಲೇ ಮುಖ ಮಾಡ್ತಾ ಇದ್ದಾರೆ. ಹೌದು, ಇನ್ನೂ ಜಾಸ್ತಿ ಬರ್ತಾರೆ ಜನ ಹುಡ್ಕೊಂಡು. ನೆಕ್ಸ್ಟ್ ಇಲ್ಲಿ ಹೆಲಿಪ್ಯಾಡ್ ಎಲ್ಲ ಆಗುತ್ತೆ ಸ್ನೇಹ. ಯಾಕಂದರೆ ಡೈರೆಕ್ಟ್ ಸೆಲೆಬ್ರಿಟೀಸ್ ಇಲ್ಲೇ ಇಳಿದು ಇಲ್ಲೇ ಕೆಲಸ ಮುಗಿಸಿ ವಾಪಸ್ ಮನೆಗೆ ಹೋಗೋಣ ಅಂತ. ಹಾಗೆ ಇಲ್ಲೇ ಕೂತ್ಕೊಂಡಿದ್ದೀರಲ್ಲ, ಎಷ್ಟು ಪ್ರಶಾಂತ್ ಸರ್ ಎಲ್ಲ ಘಟಾನುಘಟಿಗಳೆಲ್ಲ ಇಲ್ಲೇ ಇದ್ದೀರಿ. ಸೂಪರ್ ಸೂಪರ್ ಸೂಪರ್. ಎಲ್ಲರೂ KGF ಸಲಾರ್. ಅವರಿಗೆ ಪ್ರಶಾಂತ್ ಸರ್ ಈಗಳು ಅಷ್ಟೇ. ಪ್ರಶಾಂತ್ ಸರ್ ಊರಿಗೆ ಹೋಪ್ಪ ಅಂದ್ರೆ ಇಲ್ಲಿ ನಮ್ಮ ಟೈಮಿಂಗ್ಸ್ ಗೊತ್ತಿಲ್ಲ. 3 ಗಂಟೆವರೆಗೂ ಕೆಲಸ ಮಾಡ್ತಿದ್ವಿ ನಾವು. ಬೆಳಿಗ್ಗೆ ನಮ್ಮಲ್ಲಿ ಟೈಮಿಂಗ್ಸ್ ಇಲ್ಲ, 9 ಗಂಟೆ ಬೆಳಿಗ್ಗೆ ಶುರುವಾರ, ಬೆಳಿಗ್ಗೆ 3 ಗಂಟೆವರೆಗೆ ಕೆಲಸ ನಮ್ದು. ಅದಾದ್ಮೇಲೆ ರವಿ ಸರ್ ಎಲ್ಲ 4-5 ಗಂಟೆ 3 ಅವರ್ 4 ಅವರ್ ಮನ್ಕಂತಾರೆ ಅಷ್ಟೇ ಅವ್ರು ಡೈಲಿ ಮನ್ಕೊಂಡೆ ಅಷ್ಟೊತ್ತು. ಇದು 24 ಅವರ್ಸ್ ಕೆಲಸ ಅಂತ ಅಲ್ಲ, ಪ್ರತಿಯೊಂದು ಅಷ್ಟೇ. ಇಲ್ಲ ಹೆಂಗ್ ನಡೀತಂದ್ರೆ ಮತ್ತೊಂದು ನಮ್ಮಲ್ಲಿ ರಿಸ್ಟ್ರಿಕ್ಷನ್ ಇಲ್ಲ, ನೀವು ಇದನ್ನೇ ಮಾಡಿ ಅದನ್ನೇ ಮಾಡಿ. ನಮ್ಮಲ್ಲಿ ಎಲ್ಲ ಕೆಲಸ ಎಲ್ಲರೂ ಮಾಡ್ತಾರೆ, ಎಲ್ಲ ಕೆಲಸ ಎಲ್ಲರೂ ಮಾಡ್ತಾರೆ. ಸೊ ಇಲ್ಲಿ ಬಂದ್ರೆ ಹೆಂಗಂದ್ರೆ ಪ್ರಶಾಂತ್ ಸರಿಗೆಲ್ಲ ಹೆಂಗೆ ಖುಷಿ ಅಂದ್ರೆ ಇಲ್ಲ ಆಚೆ ಗ್ರೌಂಡ್ ಇತ್ತಲ್ಲ, ಕ್ರಿಕೆಟ್ ಕ್ರಿಕೆಟ್ ನಾನು ಒಂದು ಫುಟೇಜ್ ನೋಡಿದ್ದೆ. ಯಶ್ ಅವರು ಆಮೇಲೆ ಪ್ರಶಾಂತ್ ಅವರು ಎಲ್ಲ ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ರು. ಸರ್ ನಮ್ಮ ಕರೆದ್ರೆ ನಾವು ಬರ್ತಿತ್ತು ಆಡೋಕ್ಕೆ. ಅಟ್ಲೀಸ್ಟ್ ಬಾಲ್ ಅವ್ರದ್ದು ಸಿನಿಮಾ ಇತ್ತಲ್ಲ, ಬನ್ನಿ ಅಷ್ಟೊತ್ತಿಗೆ ಬನ್ನಿ. ಡೆಫಿನೆಟ್ಲಿ ಈ ಇಷ್ಟು ದೊಡ್ಡ ಸ್ಟುಡಿಯೋ ಕಂಡ್ರಿ ನಿಮಗೆ ಕಂಡ್ರಿ. ಸೊ ಇದಕ್ಕೆ ಯಾರು ಇಂಜಿನಿಯರ್ ಇಲ್ಲ,
ಓ ಓಕೆ. ಇದು ಯಾರು ಇಂಜಿನಿಯರ್ ಇಲ್ಲ, ರವಿ ಸರೇ ಇಂಜಿನಿಯರ್. ಓ ಇಲ್ಲ ಇವರು, ನಾನು ಮತ್ತು ನಮ್ಮದು ಟೀಮ್ 15 ಜನ ಟೋಟಲ್ ವರ್ಕ್. ಯಾರು ಹೊರಗಿನವ್ರು ಇಲ್ವೇ ಇಲ್ಲ, ಎಲ್ಲ ಟೀಮೇ. ಮಣ್ಣು ಹೊತ್ತದ್ರಿಂದ ಹಿಡ್ದು ಇಲ್ಲ ಸ್ಪೀಕರ್ ಬಿಟ್ಟು ಮಾಡೋರವರಿಗೂ ನಮ್ಮ ಟೀಮು ರವಿ ಸರ್ ಮೇನ್. ಯಾವ ಇಂಜಿನಿಯರು ಇಲ್ಲ, ಯಾರು ಅಂದ್ರೆ ಪ್ರತಿಯೊಂದು ಡಿಸೈನು ರವಿ ಸರ್. ಕಾಂತ್ರಿ ಅಕೋಸ್ಟಿಕ್ ಇಂದ ಹಿಡಿದು ಪ್ರತಿಯೊಂದು ಡಿಸೈನ್, ಕಲರ್ ಇಂದ ಹಿಡಿದು ಪ್ರತಿಯೊಂದು ಹಿಂಗೆ ಬರ್ಕಂತ ಅವ್ರ ಇಮ್ಯಾಜಿನೇಷನ್ ಪ್ರತಿಯೊಂದು ಸೂಪರ್. ಇದು ಮೇಲೆ ಮೇಲೆ ಕೆಳಗೆಲ್ಲ ಗಾರಿ ಮಾಡಿದ್ರು ರವಿ ಸರ್. ಅಂದ್ರೆ ಸಿಕ್ಕಾಪಟ್ಟೆ ಈ ತರನು ಟ್ಯಾಲೆಂಟ್ ಉಂಟಂತ ಆಯ್ತಾಗದ. ಇಲ್ಲ ಮೂಮೆಂಟಿಗೆ ಫ್ರೀ ತಂದು ಹೇಳ್ರೆ ಎಲ್ಲ ಕೆಲಸನೂ ಮಾಡ್ತಾ ಹೋಗ್ಬೋದು. ಅವ್ರ ಬತ್ರಿ ಇವ್ರ ಹತ್ರ ಕಾಯ್ತಕ್ಕಂಪ ಅಂಚದ್ಕಿ ಇಲ್ಲ. ಇನ್ನೊಂದು ಮಾಡ್ಕೊ ಹೋತಾಯ್ಕಂಬ ಅಷ್ಟೇ. ಲಾಕ್ಡೌನ್ ಅಲ್ಲಿ ಯಾರು ಕೂತಿರೋ ಗೊತ್ತಿಲ್ಲ, ಓಕೆ, ಯಾರು ಕೆಲಸ ಇಲ್ಲ. ನಾವಂತೂ ಕೂತ್ಕೊಂಡ್ಲೇ ಇಲ್ಲ ಲಾಕ್ಡೌನ್. 2 ಲಾಕ್ಡೌನ್ ಅಲ್ಲಿ ಕೆಲಸ ಮಾಡಿದ್ದು. ಫಸ್ಟ್ ಸ್ಟುಡಿಯೋ ನೀವು ಮಾಡಿದ್ದೆ ಲಾಕ್ಡೌನ್ ಟೈಮ್. ಫಸ್ಟ್ ಲಾಕ್ಡೌನ್ ಅಲ್ಲ ಸ್ಟುಡಿಯೋ ರೆಡಿ ಮಾಡ್ತೀವಿ. 2ನೇ ಲಾಕ್ಡೌನ್ ಟೈಮಲ್ಲಿ KGF ವರ್ಕ್ ಇಡೀ ಟೀಮೇ, KGF ಟೀಮೇ, ಬೆಂಗಳೂರಿಂದ ಪ್ರೊಡ್ಯೂಸರಿಂದ ಹಿಡಿದು ಪ್ರತಿಯೊಬ್ಬರು ಇಲ್ಲೇ ಇದ್ದೀರಿ. ಕಮ್ಮಿ ಅಂದ್ರೆ 35 ಜನ ಇದ್ದೀರಿ ಟೋಟಲ್. ಇಲ್ಲೇ ಯುವ ಮೇಡನ್ ಅವ್ರದ್ದು ರೂಮು, ಅಲ್ಲೆಲ್ಲ ಫ್ಯಾಮಿಲಿ ಸಹಿತ ಫುಲ್ ಬೆಂಗಳೂರು ಬಿಟ್ಟು ಎಲ್ಲ ಬಂದು ಇಲ್ಲೇ ಇದ್ದು ಒಂದೆಷ್ಟು 3 ತಿಂಗಳ, ಆಲ್ಮೋಸ್ಟ್ 3 ತಿಂಗಳು ಲಾಕ್ಡೌನ್ ಮುಗ್ದಾದ್ಮೇಲೆ 3 ತಿಂಗಳು ಇಲ್ಲೇ ಇದ್ದೀವಿ. ಸೂಪರ್. ಪ್ರತಿಯೊಂದು ಕೆಲಸ ಇಲ್ಲೇ ಮಾಡಿದ್ದು KGF ಟೈಮಲ್ಲಿ. ವಾ, ಅದೇ ನಮಗೆಲ್ಲ ಹೆಮ್ಮೆ ಏನು ಗೊತ್ತಾ, ಇಷ್ಟೊಂದು ಸ್ಟ್ಯಾಂಡರ್ಡ್ ಸ್ಟುಡಿಯೋ ನಮ್ಮ ಕುಂದಾಪುರದಲ್ಲಿದೆ ಅಂತೇಳಿ, ಬಸವೂರಲ್ಲಿದೆ ಅಂತೇಳಿ ಅದೇ ಒಂದು ಖುಷಿ ನಮಗೆ. ಇನ್ನಷ್ಟು ದೊಡ್ಡ ಲೆವೆಲಲ್ಲಿ ಇಲ್ಲಿ ಮೂವೀಸು ವರ್ಕು, ಆಮೇಲೆ ಅದರ ಸೌಂಡ್ ಇಂಜಿನಿಯರಿಂಗ್ ಎಲ್ಲ ಇಲ್ಲೇ ಆಗಲಿ ಅಂತೇಳಿ ನಮ್ಮ ಹಾರೈಕೆ. ಅಂದರೆ ಇನ್ನೂ ದೊಡ್ಡ ಸೆಲೆಬ್ರಿಟಿಗಳು ಬರಬೇಕು. ಆ ಥರ ಬಂದ್ರೇ ನಮ್ಮ ಊರು ಒಂಥರ ಡೆವಲಪ್ ಆಗೋದಲ್ಲ. ಹೌದು. ಮತ್ತೊಂದು ಇದು ಕರ್ನಾಟಕದಲ್ಲಿ 2 ಸ್ಟುಡಿಯೋ, ಬೆಂಗಳೂರಲ್ಲಿ ಅಂದ್ಬಿಟ್ಟು ಊರಲ್ಲೇ. ಕರೆಕ್ಟ್. ಇಡೀ ಏಷ್ಯಾ ಖಂಡದಲ್ಲೇ 7 ಕಂಪನಿ ಅಪ್ರೂವಲ್ ಆದ್ದು ಒಂದು ಬಸರೂರಿದೆ. ವಾವ್, ಸೂಪರ್. ಅಂದರೆ ಡಾಲ್ಬಿ ಅಟ್ಮೋಸ್ ಅಂದರೆ ಫಸ್ಟ್ ನಮ್ಮ DTS ಮಾತ್ರ ಇತ್ತು, ಇಲ್ಲಿ ಅವ್ರಿಗೆ ಮಾತ್ರ ಇತ್ತು. ಸೊ ಅವ್ರ ಲೈಸೆನ್ಸಿಗೋಸ್ಕರ ಸರಿಗೆ ಸ್ವಲ್ಪ ಹೈಟ್ ಬೇಕಿದೆ. ಸೊ ಅದು ಸಹಿತ ರವಿ ಸರ್ ಕೂತ್ಕೊಂಡು ಆಲೋಚನೆ ಮಾಡಿ ತುಂಬಾ ಜನ ಐಡಿಯಾಗಳು ಕೊಟ್ಟರು, ಹೊರಗಿಂದ ಪಿಲ್ಲರ್ ಹಾಕುವ ಅಂತ. ಸೊ ಬ್ಯೂಟಿ ಹೊತ್ತು ಸ್ಟುಡಿಯೋದು. ಸೊ ರವಿ ಸರ್ ಖುದ್ದ ಆಲೋಚನೆ ಮಾಡಿ ಏನೇ ಆಗಲಿ ನಮ್ಮ ಟೀಮ್ ಅವ್ರ ಹತ್ರ ಎಲ್ಲ ಕೂತು ಏನೇ ಆಗಲಿ ನಾವೇ ಮಾಡುವ ಅಂತ ಮಾಡೆಲ್ಲ ಹೊತ್ತಿ ಸರ್ ಇದು ಈ ಸೈಡು ಆ ಸೈಡ್ ಎಲ್ಲ ಸರೇ ಕಲ್ಕೊಟ್ಟದ್ದು. ಇನ್ನು ಜನ ಇಲ್ಲ ಸರ್ ಆ ಟೈಮಲ್ಲಿ, ಜನ ಸಿಗೋದಿಲ್ಲ ಎಲ್ಲ ಸರ್ ನಿಂತ್ಕೊಂಡು ಎಲ್ಲ ಕೆಲಸ. ಯಾವತ್ತು ಹೇಳುತ್ತೆ ನಮ್ಮ ಊರೆಂತ ಮಾಡಿತ್ತು ನಾವೆಂತ ಮಾಡಿತ್ತು ಅಂಬಕ್ಕೆ ಉದಾಹರಣೆ ರವಿ ಸರ್. ಕರೆಕ್ಟ್. ಅಂದರೆ ಎಷ್ಟು ಜನ ಒಬ್ಬ ಕಾರು ಓಡಿಸೋರಾಗ್ಲಿ, ಪಕ್ಕದಲ್ಲಿ ಅಂಗಡಿ ಆಗಲಿ, ಸೊ ಸ್ಟುಡಿಯೋ ಆದ್ಮೇಲೆ ಇಲ್ಲೊಂದು 2 ಅಂಗಡಿ ಆಯ್ತು. ಪ್ರತಿಯೊಬ್ಬರಿಗೂ ವ್ಯಾಪಾರ ಅಂದರೆ ನಾವು ಅಂದರೆ ನಾನು ಹೇಳೋದು ಇಷ್ಟೇ ಸರ್, ಯಾರೇ ಇಲ್ಲಿ ಊರಲ್ಲಿ ಏನು ಮಾಡ್ರು ನಮ್ಗೆ ಲಾಭ ಕಮ್ಕಾಗ 4 ಜನ ಬದುಕ್ತಿರಲ್ಲ ಅದನ್ನ ಕಂಡು ಖುಷಿ ಪಡ್ತೀವಿ. ಸತ್ಯ ಹೇಳ್ತೇವೆ ಸರ್, ನಾನು ಈ ಸ್ಟುಡಿಯೋಗೆ ನಾವೆಲ್ಲರೂ ಫಸ್ಟಿಂದ ಇತ್ತು. ಸೊ 8 ಕೋಟಿ ಮೇಲೆ ಆಯ್ತು ಈ ಸ್ಟುಡಿಯೋಗೆ ಸರ್. ಇವತ್ತಿನವರೆಗೂ ₹1 ಇನ್ಕಮ್. ಬೇರೆ ಎಲ್ಲರೂ ಸ್ಟುಡಿಯೋ ಮಾಡಿದ್ರೆ ಅವ್ರು ಎಷ್ಟು ತಗೊಂತಿದ್ರು ಗೊತ್ತಿಲ್ಲ, ಬಟ್ ಅವ್ರ ಲಾಭಕ್ಕೋಸ್ಕರ ಸ್ಟುಡಿಯೋ ಮಾಡಲೇ ಇಲ್ಲ ಇವತ್ತಿನವರೆಗೂ. ನಾನು ರವಿ ಸರ್ ಜೊತೆಗೆ ಈಗ ನೋಡೋದಲ್ಲ, ಅವರನ್ನು ಗರ್ಗರ ಮಂಡಲ ಟೈಮಿಂದ ನೋಡ್ತಾ ಇದ್ದೇವೆ. ಅವರು ಪ್ರತಿ ಕಡೆ ಈಗ ನಮ್ಮ ಇದಕ್ಕೆಲ್ಲ ಭಾಷಣ ಮಾಡಿದ್ದಾರೆ, ಅಂದರೆ ಬಂದು ಅವ್ರಿಗೆ ಸನ್ಮಾನ ಮಾಡಿದ್ದಾರೆ ಈ JC ಸಪ್ತಾಹಕ್ಕೆ. ಅದರಲ್ಲೆಲ್ಲ ಅವ್ರು ಪ್ರತಿ ಕಡೆ ಹೋದಾಗ ಹೇಳೋದು ಒಂದೇ ಮಾತು ಎಂತಂದರೆ, ನಾವು ಊರಿಗೆ ಎಂತ ಖರ್ಚು ಮಾಡುತ್ತಲ್ಲ ಅದು ದೇವಸ್ಥಾನದ ಹುಂಡಿ ಕಣಂಗೆ, ಆ ಹುಂಡಿಗೆ ಹಾಕೋದು ದುಡ್ಡಿಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಕಾಗ ನಾವು ನಮ್ಮಷ್ಟಕ್ಕೆ ಅದರೆಲ್ಲ ಹಾಕ್ತಾ ಇರೋದು ಅಷ್ಟೇ ಕೆಲಸ ಅಂದೇಳಿ. ಹಾಗೆ ಅವರು ಅದೇ ಇದರಲ್ಲಿ ಅವರು ಪ್ರಾಫಿಟ್ ಲಾಸ್ ಎಲ್ಲ ನೋಡೋದಿಲ್ಲ. ಈಗ ಗರ್ಗರ ಮಂಡಲ ಫಿಲ್ಮ್ ಬಂತು, ಅದು ನಾವು ಅದದ್ದು ಪಾರ್ಟ್ ಎಂತಕ್ಕಂದರೆ ಅದದ್ದು ಇಡೀ ಸೋಷಿಯಲ್ ಮೀಡಿಯಾ ಪ್ರಮೋಷನ್ ನಾವೇ ಮಾಡಿದ್ದ. ಒಂದು DSLR ಕ್ಯಾಮ್ರಾದಲ್ಲಿ, ಜಸ್ಟ್ ಒಂದು ಸಿಂಗಲ್ ಕ್ಯಾಮ್ರಾದಲ್ಲಿ ಇಡೀ ಮೂವಿನ ಶೂಟ್ ಮಾಡಿ ಆ ಲೆವೆಲಿಗೆ ಅಂದರೆ ಥಿಯೇಟರ್ ಎಕ್ಸ್ಪೀರಿಯನ್ಸು ಒಂದು ಕೊಡ್ಬೋದು ಜನರಿಗೆ ಅಂತೇಳಿ ಫಸ್ಟ್ ತಿಳಿಸಿಕೊಟ್ಟದ್ದು ನಮಗೆ ಕುಂದಾಪುರ ಸೈಡ್ ಜನರಿಗೆ. ಆಮೇಲೆ ಬಿಲಿಂಡರ್ ಬಂತು. ಬಿಲಿಂಡರಲ್ಲಿ ಅವರ ವರ್ಕ್ ಉಂಟಲ್ಲ, ಈಗ ಗರ್ಗರ ಮಂಡಲ ಏನು ಫಿಲ್ಮ್ ಬಂತು ಅದರ ನೆಕ್ಸ್ಟ್ ಲೆವೆಲಿಗೆ ತಗೊಂಡು ಹೋದ್ರು ಆ ಮೂವಿನ. ಅದರಲ್ಲಿ ಪುನೀತ್ ರಾಜ್ಕುಮಾರ್ ಸರನ್ನು ಹಾಕಿ ಅವ್ರದ್ದೊಂದು ಹಾಡು ಹಾಕಿ, ಆಮೇಲೆ ನೀವು ನಿಜಕ್ಕೂ ಅವರದ್ದೊಂದು ಒನ್ ಆಫ್ ದ ಬೆಸ್ಟ್ ಮೂವೀಸ್ ನೋಡಬೇಕಂದ್ರೆ ಕಟಕ ಮೂವಿ ನೋಡಿ ಆಯಿತಾ. ಅದರಲ್ಲಿ ಆ ಡ್ರೋನ್ ಶಾಟ್ಸಿಂದ ಹಿಡಿದು ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಆಮೇಲೆ ಪುಟ್ಟ ಶ್ಲಾಘ ಇದ್ದಾಳೆ ಹುಡುಗಿ, ಅವಳ ಆ್ಯಕ್ಟಿಂಗಿಂದ ಹಿಡಿದು ಅಂದರೆ ನಿಮಗೆ ಥಿಯೇಟ್ರಲ್ಲಿ ಕೂತಾಗ ಫಸ್ಟಿಂದ ಎಂಡ್ ತನಕ ಎಲ್ಲೂ ನಿಮಗೆ ಇದೇ
ಮೈಂಡ್ ಆ ಕಡೆ ಹೋಗೋದೇ ಇಲ್ಲ ಬೇರೆ ಕಡೆ. ಅಂದರೆ ಇನ್ನೇನಾಗ್ಬೋದು, ಯಾವ ಥರ ಎಂಡಿಂಗ್ ಬರ್ಬೋದು ಇದಕ್ಕೆ. ಅಂದರೆ ನಾವೆಲ್ಲ ಇದನ್ನು ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಮಾಡಿದವರು. ಆಮೇಲೆ ಗಿರ್ಮಿಟ್ ಅಂತ ಒಂದು ಮೂವಿ ಬಂತು, ನಂಗೆ ತುಂಬ ಇಷ್ಟ ಆಗಿದ್ದೆ ಅದು. ಯಾಕಂದರೆ ಯೂನಿಕ್ ಪ್ರಾಜೆಕ್ಟ್ ಅದು. ಚಿಕ್ಕ ಮಕ್ಕಳು, ಬಟ್ ಅವರ ವಾಯ್ಸ್ ಡಬ್ ಮಾಡಿದವರೆಲ್ಲ ಈ ದೊಡ್ಡ ದೊಡ್ಡ ಗಣಗಣ ವ್ಯಕ್ತಿಗಳು. ಯಾಕಂದರೆ ಹೀರೋ ವಾಯ್ಸ್ ಡಬ್ ಮಾಡಿದವರು ಯಶ್, ಹೀರೋಯಿನ್ ವಾಯ್ಸ್ ಡಬ್ ಮಾಡಿದವರು ರಾಧಿಕಾ ಪಂಡಿತ್. ಆಮೇಲೆ ಶೂಟಿಂಗ್ ಎಲ್ಲ ಆಲ್ಮೋಸ್ಟ್ ಇದೇ ರೀಜನಲ್ಲಿ ಆಗಿದ್ದು. ಅಂದರೆ ರವಿ ಸರ್ ಮೊದಲಿಂದ ಊರಿನವರಿಗೆ ಆಮೇಲೆ ಊರು ಬದಿಯವರಿಗೆ ಏನಾದ್ರು ಒಂದು ಪ್ರಾಜೆಕ್ಟ್ ಮಾಡ್ತಾ ಇರ್ತಾರೆ. ಇನ್ ಸ್ಪೈಟ್ ಆಫ್ ಇಷ್ಟೀಗ ಅವರಿಗೆ ನ್ಯಾಷನಲ್ ಲೆವೆಲ್ ಫೇಮ್ ಇದೆ ಅವರಿಗೆ. ಯಾಕಂದರೆ ಗೊತ್ತಿದೆ ನಿಮಗೆ, ಮಾರ್ಕೋ ಮೂವಿ ಬಂತವರದ್ದು, ಆಮೇಲೆ ಅಂತಿಮ್ ಅಂತ ಸಲ್ಮಾನ್ ಖಾನ್ ಅವರದ್ದು. ಅಂದರೆ ನೀವು ಥಿಂಕ್ ಮಾಡಿ, ಇನ್ನು ನೆಕ್ಸ್ಟ್ ಬರೋ ಪ್ರಾಜೆಕ್ಟ್ಸ್ ಎಲ್ಲ ನೀವು ಕೇಳಿದರೆ ಶಾಕ್ ಆಗ್ತೀರಾ. ಅಂದರೆ ಆ ಲೆವೆಲಿಗೆಲ್ಲ ಪ್ರಾಜೆಕ್ಟ್ಸ್ ಉಂಟು. ಅಷ್ಟು ಇದರಲ್ಲೂ ಅವರ ಒಲವು ಉಂಟಲ್ಲ ಊರು ಬದಿಗೆ, ಆಮೇಲೆ ಈ ಕರಾವಳಿ ಸೈಡಿಗೆ. ಯಾಕಂದರೆ ಯಕ್ಷಗಾನ ಈಗ ಮೂವಿ ಮಾಡ್ತಾ ಇದ್ದಾರೆ. ಹಾಂ, ನಾನು ಹೇಳೋದಂದರೆ ಈಗ ಇದರ ಅವಶ್ಯಕತೆ ಇಲ್ಲ ಅವ್ರಿಗೆ. ಇಷ್ಟು ಬ್ಯುಸಿ ಇದರಲ್ಲಿ ಅವರು ಪೀಕಲ್ಲಿದ್ದಾರೆ. ಆ್ಯಕ್ಚುಲಿ ಒನ್ ಆಫ್ ದ ಫೈನೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ಸಲ್ಲಿ ಒಬ್ಬರು. ಅಂಥದ್ರಲ್ಲಿ ಅದೇ ಕೆಲಸ ಮಾಡ್ಕೊಂಡು ಹೋಗ್ಬೋದಿತ್ತು. ಬಟ್ ಆದರೂ ಅವರ ಪ್ರೀತಿ ಉಂಟಲ್ಲ ಕಲೆಗೆ, ಆಮೇಲೆ ಊರು, ನಮ್ಮ ಭಾಷೆ, ಅದು ರಿಯಲಿ ಕಮೆಂಡೇಬಲ್. ಇನ್ನೊಂದು ಮಧ್ಯೆ ಭಯ ಆಗಿದೆ, ಅಲ್ಲ ತೊಂದರೆ ಇಲ್ಲ. ಎಂತ ಗೊತ್ತಾ, ಈಗ ನಾವು ಯಾರೇ ಇಲ್ಲಿ ಕೆಲಸ ಮಾಡ್ತಿದ್ದ, ನಾನು ಮೂಲತಃ ಆಟೋ ಡ್ರೈವರ್. ಓಕೆ. ಸೊ ನಾನು ಇಲ್ಲಿ ಬಪ್ಪುಗಿಂತ ಮುಂಚೆ ಪರಿಚಯ ರವಿ ಸರ್ ಬಿಲಿಂಡರ್ ಇಂದ ಪರಿಚಯ. ಬಟ್ ಒಂದು ಹೇಳೋಕೆ ಇಷ್ಟಪಡ್ತೆ, ಕನಸು ಕಂಡರಿಗೆ ಒಂದು ಬುನಾದಿ ರವಿ ಬಸವ ಸ್ಟುಡಿಯೋ. ರಿಯಲಿ ಉದಾಹರಣೆ ನಾನೇ. ನಾನು ನಾಟಕ ಗೀಟ್ಕ ಮಾಡ್ಕೊಂಡು ಎಲ್ಲೋ ಇದ್ದಿದ್ದೆ, ಸಿನಿಮಾ ಅಂತ ಇಂಟ್ರೆಸ್ಟ್ ಎಲ್ಲಿ ಹೋಗ್ಬೋದು. ಊರಲ್ಲಿ ಏನು ಸಿನಿಮಾದ ಬಗ್ಗೆ ಏನೂ ಇಲ್ಲ, ಅಂದ್ರೆ ನಿಮ್ಗೆ ಗೊತ್ತಿಲ್ಲ, ಅಷ್ಟು ನಡೋದಿಲ್ಲ. ರವಿ ಸರ್ ಸ್ಟುಡಿಯೋ ಮಾಡೋದ್ರಿಂದ ನಾನು ಸಿನಿಮಾದಲ್ಲಿ ಇದ್ದೆ ಅಂತ ಒಂದು ಧೈರ್ಯ ಮಾಡಿ ಹೇಳ್ಕೊಂತಿದ್ದೆ. ಅದು ರವಿ ಸರ್ ಇಂದ. ಅಂತಕಂದ್ರೆ ಇಲ್ಲಿ ಸ್ಟುಡಿಯೋ ಮಾಡೋಕೆ ಹೋಗಿ ನಾವೆಲ್ಲ ಕೆಲಸ ಮಾಡ್ತಿದ್ವಿ. ತುಂಬಾ ಜನ ಕೆಲಸ ಮಾಡ್ತಿದ್ವಿ. ಅಂದ್ರೆ ಸಿನಿಮಾ ಹೆಚ್ಚಿನವ್ರಿಗೆ ಇರುತ್ತಾನೆ, ನಂಗೆ ಏನಾದ್ರು ಮಾಡ್ಕ, ಸಾಧನೆ ಮಾಡ್ಕ, ಸಿನಿಮಾದಲ್ಲಿ ಆಕ್ಟ್ ಮಾಡ್ಕ. ಸೊ ಇಲ್ಲ ಈ ಪರಿಸರದಲ್ಲಿ ಅಂಥದ್ದು ಏನಾದ್ರು ಕಮ್ಮಿ, ಆಪ್ಷನ್ ಕಮ್ಮಿ. ಸೊ ರವಿ ಸರ್ ಸ್ಟುಡಿಯೋ ಮಾಡೋಕ್ಕೋಸ್ಕರ ನಾನೇ ಕೆಲಸ ಮಾಡ್ತಿದ್ದೆ. ಸೂಪರ್. ಇಲ್ಲಿ ಮತ್ತು ಸಿನಿಮಾ ಅಂದ್ಗಳೇ ಯಾವತ್ತು ಬೆಳ್ಳಿ ಪರದೆ ಮೇಲೆ ಇರ್ಬೇಕಂತಲ್ಲ. ಒಂದು ಸಿನಿಮಾ ಬರ್ಬೇಕಂದ್ರೆ, ಥಿಯೇಟ್ರಿಗೆ ಬರ್ಬೇಕಂದ್ರೆ ಅದ್ರ ಹಿಂದೆ ಟೆಕ್ನಿಷಿಯನ್ಸ್ ಎಷ್ಟು ಜನ ಇರ್ತಾರೆ? ಒಂದು 2,000 ರಿಂದ 3,000 ಜನ ಕೆಲಸ ಮಾಡುವ. ಈಗ ವೀರ ಚಂದ್ರಹಾಸ ಸಿನಿಮಾ ಹಿಡಿದ್ರೆ ಕಮ್ಮಿ ಅಂದರೂ ನಾವು ನಮ್ಮ ಟೀಮ್ ಬಿಡಿ, ನಮ್ಮ ಟೀಮ್ ಬಗ್ಗೆ ಮಾತಾಡೋಕ್ಕಿಲ್ಲ. ಎಂತಕ್ಕಂದ್ರೆ ಪ್ರತಿಯೊಬ್ಬರು ಎಲ್ಲದರಲ್ಲೂ ಎಲ್ಲ ಸರ್ ಮೊದಲಿಂದ ಹೇಳೋದಷ್ಟೇ, ನೀವು ಒಂದು ಕೆಲಸ ಕಲಿಯೋಕ್ಕಾಗ ಎಲ್ಲ ಕೆಲಸ ಕಲ್ತಿರ್. ಯಾಕೆ ಗೊತ್ತಾ, ನಾಳೆ ಇರುತ್ತೋ ನಾವು ಬಿಡುತ್ತೋ, ಇನ್ನೊಂದು ಕಡೆ ಹೋದಾಗ ನಾವು ಹೆದರಿಕೆ ಆತಿಲ್ಲ. ಕರೆಕ್ಟ್. ಏನು ಬೇಕಾದ್ರೂ ಮಾಡ್ಬೋದು ನಮ್ಮ ಕೆಲಸ. ಸೊ ಟೀಮ್. ಬಟ್ ಟೋಟಲ್ ಅವರಲ್ಲಿ 3,000 ಜನ ಕೆಲಸ ಮಾಡಿರೋ ಸಿನಿಮಾಕ್ಕೆ. ಅಂದರೆ ಆರ್ಟಿಸ್ಟ್ ಬಿಟ್ಟು ಹೇಳ್ತಿದ್ದೆ, 3,000 ಜನ. ಅದೇ ಒಂದು ಸಿನಿಮಾ ಗೆದ್ರೆ ಗೆಲ್ಲೋದು ಸೋಲೋದು, ಅದು ಒಂದು ಸಿನಿಮಾ ಮಾಡ್ರೆ ಒಂದು 3,000 ಜನ ಬದುಕ್ತಾರೆ. ಅದಕ್ಕೆ ಅವ್ರು ಸಿನಿಮಾ ಥಿಯೇಟ್ರಿಗೆ ಬಂದು ಪಿಕ್ಚರ್ ಕಂಡ್ರೆ ಅದು ಗೆದ್ರೆ ಇನ್ನೊಂದು ಸಿನಿಮಾ ಮಾಡೋಕೆ ಅವ್ರಿಗೆ ಪ್ರೇರಣೆ ಕೊಟ್ಟಾಗ ನಾನು ಹೇಳೋದು. ಈ ಮಾತೊಂದು ಕರೆಕ್ಟಾಗಿ ನಾನು ಬೇಕಾದ್ರೆ ರಿವೈಂಡಲ್ಲಿ ಪ್ಲೇ ಮಾಡ್ತಾ ಇದ್ದೆ. ಅಂದರೆ ಈ ಮಾತು ತುಂಬ ಜನರಿಗೆ ಏನಂದರೆ, ಸಿನಿಮಾ ಪ್ರಾಜೆಕ್ಟ್ ಆಗೋದು ಲಾಸ್ಟಿಗೆ ಏನಂದರೆ ಹೀರೋ ಯಾರು, ಹೀರೋಯಿನ್ ಯಾರು, ಇಷ್ಟರಲ್ಲೇ ಪ್ರಾಜೆಕ್ಟ್ ಆಗುತ್ತೆ. ಬಿಟ್ಟರೆ ತಪ್ಪಿದ್ರೆ ಈಗ ಈ ಡೈರೆಕ್ಟರ್ ಯಾರು ಲಾಸ್ಟಿಗೆ. ಅಂದರೆ ಈಗ ಈ ಮ್ಯಾಗ್ನಮ್ ಓಪಸ್ ಫಿಲ್ಮ್ಗೆಲ್ಲ ಬಂದು ಈ ನಮ್ಮ ಪ್ರಶಾಂತ್ ಸರ್ ಇರ್ಬೋದು, ರಾಜಮೌಳಿ ಅವರೆಲ್ಲ ಬಂದ ನಂತರ ಈಗ ಡೈರೆಕ್ಟ್ರು ಅಂತ ಮೊದಲೆಲ್ಲ ನಿಜ ಹೇಳ್ಬೇಕಂದ್ರೆ ಫಿಲ್ಮ್ ಬಂದರೆ ಡೈರೆಕ್ಟರ್ ಯಾರು ಅಂತ ಗೊತ್ತಿರೋದಿಲ್ಲ, ಹೀರೋ ಯಾರು, ಹೀರೋಯಿನ್ ಯಾರು, ಎಸ್ಪೆಷಲಿ ಡೈರೆಕ್ಟರ್ ಗೊತ್ತಿರಲಿಲ್ಲ, ಸಾಂಗ್ ಗೊತ್ತಿದ್ದಿತ್ತು ಅಷ್ಟೇ. ಆ ಥರ ಇದ್ದದ್ದಿಂದ ಈ ಲೆವೆಲಿಗೆ ಬಂದಿದೆ ಈಗ. ಬಟ್ ನೀವು ಹೇಳಿದ್ದು ನಂಬರ್ಸ್ ನಿಜಕ್ಕೂ ಶಾಕಿಂಗ್. ಅದು 3,000 ಜನ ಅಂದರೆ 3,000 ಕುಟುಂಬಗಳು ಆಯ್ತಾ. ಹಾಗಾಗಿ ಒಬ್ರು ಸಿನಿಮಾ ಮಾಡೋದ್ರಿಂದ ಒಂದಿಷ್ಟು ಜನ ಬದುಕ್ತಾರೆ. ಸೊ ಅದಕ್ಕೆ ಈಗ ನಾನೊಬ್ಬ ಆ್ಯಸ್ ಆಡಿಯನ್ಸ್ ಆಗಿ ನಾನು ಹೇಳ್ತೆ. ಸೊ ನಾನು ಬೇರೆ ಸಿನಿಮಾ ಆದ್ರೂ ಅಷ್ಟೇ, ನಮ್ಮ ಸಿನಿಮಾ ಅಂತಲ್ಲ, ಬೇರೆ ಸಿನಿಮಾ ನಾವು ಕಂಡ್ರು 3,000 ಜನಕ್ಕೆ ಬದುಕತ್ತು. ಅವ್ರು ಇನ್ನೊಂದು ಸಿನಿಮಾ, ಆ ಡೈರೆಕ್ಟರ್ ಆಗಲಿ ಅವ್ರ ಕೆಲಸದವ್ರು ಇನ್ನೊಂದು ಸಿನಿಮಾ ಮಾಡೋಕೆ ಅವ್ರಿಗೆ ಉತ್ತೇಜನ ಸಿಕ್ಕಿದಂಗೆ ಅದು. ಸಿನಿಮಾ ಮಂದಿರದಲ್ಲೇ ಹೋಗಿ ಕಾಣಿ. ಮತ್ತೊಂದು ನೀವು ಸೌಂಡ್ ಎಕ್ಸ್ಪೀರಿಯನ್ಸ್ ಮಾಡ್ಕಾರೆ ಥಿಯೇಟ್ರಿಗೆ ಹೋಗಿ, ಮೊಬೈಲಲ್ಲಿ ಸಿಕ್ಕೋದಿಲ್ಲ. ಈಗ ನಾವು ಹೇಳತ್ತು ಸಿನಿಮಾ ಚೆನ್ನಾಗಿಲ್ಲ, ಈಗ ಅದೊಂದು ಮೇನ್ ಪೋರ್ಷನ್ ಆಯ್ತು, ಸಿನಿಮಾ ಚೆನ್ನಾಗಿದೆ, ಅದು ಬೇಡ. ಹೋಯ್ ಅವ ಮಾಡೋ ಪ್ರಯತ್ನಕ್ಕೆ ನಾವು ಬೆಂಬಲಿಸಿದ್ರೆ ಅವ ಇನ್ನೊಂದು ಮಾಡೋಕೆ ಸಾಧ್ಯ ಆಯ್ತು. ಅಂದ್ರೆ ಅದರಿಂದ ಒಂದು 2,000-3,000 ಜನ ಕೆಲಸದವರಿಗೆ ಊಟ ಆಗ್ದಂಗೆ ಆಯ್ತಲ್ಲ. ನಾನು ಹೇಳೋದೇ ಮೇನ್ ಅದೇ. ನಾವು ಫಸ್ಟ್ ಆಫ್ ಆಲ್ ಈಗ ಎಲ್ಲ ಸಿನಿಮಾ ಮಂದಿರಕ್ಕೆ ಹೋಗಿ ಕಾಮ್ದು ಒಂಚೂರು ಕಮ್ಮಿ ಮಾಡಿರು. ನಾನು ಕೈ ಮುಗ್ದು ದಯವಿಟ್ಟು ಕೇಂತೆ, ನಾನು ಒಬ್ಬ ಸಿನಿಮಾದಲ್ಲಿ ಎಪ್ಪಗೋಸ್ಕರ ಸಿನಿಮಾ ಮಂದಿರಕ್ಕೆ ಬಂದು ಸಿನಿಮಾನ ನೋಡಿ. ಯಾಕಂದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಸಿನಿಮಾದಲ್ಲೇ, ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಆಯ್ಕೆ ನಿಮ್ಗೆ ಸಿನಿಮಾದಲ್ಲೇ ಗೊತ್ತಾಗ್ತದೆ. ಥಿಯೇಟ್ರಲ್ಲಿ ನೀವು ಕೂತಾಗ ಅಳು ನಗು ಎಲ್ಲದೂ ಬರ್ತದೆ. ಅದು ಒಂದೇ ಥಿಯೇಟ್ರ್ ಒಂದೇ, ಮತ್ತೆ ಎಲ್ಲೂ ಬರ್ತಿಲ್ಲ. ಕರೆಕ್ಟ್ ಅಲ್ಲ.
ಇಲ್ಲ ಆಗಲಿ, ಒಳ್ಳೆ ನಿಮಗೆ ಗುಡ್ ವಿಶಸ್ ನಮ್ಮ ಕಡೆಯಿಂದ.